ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಮಾಯಾ ಬಜಾರು. ಅರ್ಜುನನು ನಿವಾತಕಚರನ್ನು ನಾಶ ಮಾಡಿದ್ದು ಹಾಗೂ ಭೀಮಭಕ್ತಿ. ಪಾಂಡವರು ವನವಾಸದಲ್ಲಿರುವಾಗ ದ್ವಾರಕಾವತಿಯಲ್ಲಿ ಬಲರಾಮನು ತನ್ನ ಮಗಳಾದ ಶಶಿರೇಖೆಯ ಮದುವೆಯನ್ನು ಹಸ್ತಿನಾವತಿಯ ದುರ್ಯೋಧನನ ಮಗನೊಂದಿಗೆ ಮಾಡಲು ನಿರ್ಧರಿಸಿದನು. ಹಿಂದೆ ಅಭಿಮನ್ಯು ಜನಿಸಿದಾಗ ತನ್ನ ಅಳಿಯನೆಂದು ಕೊಂಡಾಡಿದ ಬಲರಾಮನು ತನ್ನ ಮಗಳನ್ನು ಅಭಿಮನ್ಯುವಿಗೆ ಕೊಡಲು ನಿರ್ಧರಿಸಿದ್ದನು. ಆದರೆ ಪಾಂಡವರು ರಾಜ್ಯಭ್ರಷ್ಟರಾದಾಗ ಮನಸ್ಸು ಬದಲಿಸಿದ್ದನು. ಬಲರಾಮನ ಮಗಳ ಮದುವೆಗೆ ಹೊರಟ ಸುಭದ್ರೆಯು ಅಡವಿಯ ದಾರಿಯಲ್ಲಿ ಹೋಗುವಾಗ ಹಿಡಿಂಬೆಯ ಮಗ ಘಟೋತ್ಕಜನು ಎದುರಾದನು. ಘಟೋತ್ಕಜನ ರಾಕ್ಷಸಾಕಾರವನ್ನು ನೋಡಿ ಅಭಿಮನ್ಯು ಅವನೊಂದಿಗೆ ಯುದ್ಧ ಮಾಡಿದನು. ಘಟೋತ್ಕಜನು ಅಭಿಮನ್ಯುವನ್ನು ಹೊಡೆದು ಎಚ್ಚರ ತಪ್ಪಿ ಬೀಳುವಂತೆ ಮಾಡಿದನು. ತನ್ನ ಮಗ ಎಚ್ಚರ ತಪ್ಪಿ ಬಿದ್ದಾಗ ಸುಭದ್ರೆಯು ಅತ್ಯಂತ ದುಃಖಿತಳಾಗಿ ತನ್ನವರೆಲ್ಲರನ್ನು ನೆನಪಿಸಿಕೊಂಡು ಅಳತೊಡಗಿದಳು. ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಮುಂತಾದವರನ್ನು, ದ್ರೌಪದಿ, ಹಿಡಂಬೆಯರನ್ನು ಸ್ಮರಿಸಿ ಅತ್ತಳು. ಆಗ ಘಟೋತ್ಕಜನಿಗೆ ಇವರು ತಮ್ಮವರೆಂದು ತಿಳಿಯಿತು. ಅಮ್ಮ, ನಾನು ಪಾಂಡವರಲ್ಲಿ ಧೀರನಾದ ಭೀಮಸೇನನ ಮಗ ಘಟೋತ್ಕಜ ಎಂದು ಹೇಳಿ ಅಭಿಮನ್ಯುವನ್ನು ಎಚ್ಚರಿಸಿದನು. ನಂತರ ತನ್ನ ಮನೆಗೆ ಕರೆದೊಯ್ದು ಸತ್ಕರಿಸಿದನು. ಬಲರಾಮನು ಮೋಸ ಮಾಡಿ ಮಗಳ ಮದುವೆಯನ್ನು ಮಾಡದಂತೆ ಮಾಡಲು ಘಟೋತ್ಕಜನು ಉಪಾಯ ಮಾಡಿದನು. ಘಟೋತ್ಕಜನು ದ್ವಾರಕೆಗೆ ಹೋಗಿ ಅಲ್ಲಿ ಶ್ರೀಕೃಷ್ಣನನ್ನು ಕಂಡು ವಿಷಯ ತಿಳಿಸಿದನು. ಬಲರಾಮನ ಮಗಳನ್ನು ಅಭಿಮನ್ಯುವಿನೊಂದಿಗೆ ಕಳಿಸಿ ಘಟೋತ್ಕಜನೆ ಸ್ತ್ರೀರೂಪ ತಾಳಿ ನಿಂತನು. ಕೌರವರು ಬರುವ ದಾರಿಯಲ್ಲಿ ಸುಂದರ ನಗರ ನಿರ್ಮಾಣ ಮಾಡಿ ವೈಭವದ ಮಾಯಾ ನಗರವನ್ನು ಕೌರವರ ಕಣ್ಣಿಗೆ ಬೀಳುವಂತೆ ಮಾಡಿದನು. ಹಸ್ತಿನಾವತಿಯ ಜನರು ಮಾಯಾ ಬಜಾರವನ್ನು ನೋಡಿ ಹೊಸ ವಸ್ತ್ರಾಭರಣಗಳನ್ನು ಖರೀದಿಸಿ ತೊಟ್ಟು ಬಂದರು. ನಿಶ್ಚಿತ ಸಮಯದಲ್ಲಿ ಅಭಿಮನ್ಯು ಬಲರಾಮನ ಮಗಳನ್ನು ಮದುವೆಯಾದನು. ದುರ್ಯೋಧನನ ಮಗನ ಮದುವೆ ಸ್ತ್ರೀರೂಪಿ ಘಟೋತ್ಕಜನೊಂದಿಗಾಯಿತು. ಸ್ವಲ್ಪ ಸಮಯದಲ್ಲಿ ಎಲ್ಲ ಮಾಯಾತಂತ್ರವನ್ನು ದೂರ ಮಾಡಿ ಘಟೋತ್ಕಜ ಆಕಾಶ ಮಾರ್ಗದಿಂದ ಶ್ರೀಕೃಷ್ಣ ಸುಭದ್ರ ಇದ್ದಲ್ಲಿಗೆ ಬಂದನು. ಬೀಗರಾಗಿ ಬಂದ ಕೌರವರು ವಸ್ತ್ರಾಭರಣಗಳಿಲ್ಲದೆ ಅತ್ಯಂತ ಹೀನ ಸ್ಥಿತಿಯನ್ನು ಅನುಭವಿಸಿ ಹಸ್ತಿನಾವತಿಗೆ ಓಡಿದರು. ಘಟೋತ್ಕಜನು ಮಾಡಿದ ಸಕಲ ಮಾಯಾಜಾಲವನ್ನು ಈ ಸಂದರ್ಭದಲ್ಲಿ ಕಾಣುವಂತಾಯಿತು. ದೇವೇಂದ್ರನಿಂದ ಗೌರವ ಪಡೆದ ಅರ್ಜುನನು ರಥದಲ್ಲಿ ಪಾಂಡವರಿದ್ದಲ್ಲಿಗೆ ಬಂದು ತಲುಪಿದನು. ಇಂದ್ರನ ಸಾರಥಿ ಮಾತಲಿಯೇ ಪಾಂಡವರಲ್ಲಿಗೆ ಅರ್ಜುನನನ್ನು ಬಿಟ್ಟು ಪಾಂಡವರಿಂದ ಸತ್ಕಾರವನ್ನು ಪಡೆದು ಹೋದನು. ಅರ್ಜುನನು ಧೌಮ್ಯರನ್ನು, ಧರ್ಮರಾಜ ಭೀಮರನ್ನು ವಂದಿಸಿದನು. ನಕುಲ, ಸಹದೇವ, ದ್ರೌಪದಿಯರಿಂದ ವಂದನೆ ಸ್ವೀಕರಿಸಿದನು. ಇಂದ್ರಕೀಲ ಪರ್ವತಕ್ಕೆ ಹೋದ ನಂತರದ ಎಲ್ಲ ಘಟನೆಗಳನ್ನು ಅರ್ಜುನನು ವಿವರಿಸಿದನು. ಪರಮೇಶ್ವರನು ಯುದ್ಧ ಮಾಡಿ ಪರೀಕ್ಷಿಸಿ ಪಾಶುಪತಾಸ್ತ್ರವನ್ನು ಕೊಟ್ಟಿದ್ದನ್ನು ವಿವರಿಸಿ ಹೇಳಿದನು. ಮರುದಿನ ದೇವೇಂದ್ರನು ಪಾಂಡವರಿದ್ದಲ್ಲಿಗೆ ಬಂದಾಗ ಎಲ್ಲರಿಗೂ ಬಹಳ ಸಂತೋಷವಾಯಿತು. ಯೋಗ್ಯವಾಗಿ ಸತ್ಕರಿಸಿದ ಧರ್ಮರಾಜನಿಗೆ ಇಂದ್ರನು ಅರ್ಜುನನು ದೇವತೆಗಳಿಗೆ, ಮಾನವರಿಗೆ ಹಿತವಾಗುವಂತಹ ಕಾರ್ಯಗಳನ್ನು ಮಾಡಿದನು. ನಿವಾತಕವಚರನ್ನು ನಾಶ ಮಾಡಿದನು. 3 ಲೋಕದಲ್ಲಿಯೇ ಇವನಂಥ ವೀರರಿಲ್ಲ. ಮುಂದೆ ನಿಮಗೆ ಒಳ್ಳೆಯದಾಗಲಿ ಎಂದು ಹರಸಿ ಹೋದನು. ಧರ್ಮರಾಜನು ಅರ್ಜುನನು, ನೀನು ಇಂದ್ರಲೋಕಕ್ಕೆ ಹೋಗಿ ಏನೇನು ಮಾಡಿದೆ ವಿವರವಾಗಿ ತಿಳಿಸು ಎಂದಾಗ ಅರ್ಜುನನು ಹೇಳಲಾರಂಭಿಸಿದನು. ಸಮುದ್ರದ ಮಧ್ಯದಲ್ಲಿ ನಿವಾತಕವಚರೆಂಬ 3 ಕೋಟಿ ರಾಕ್ಷಸರಿದ್ದರು. ಅವರು ದೇವತೆಗಳಿಗೆ ಆಗಾಗ ಬಂದು ತೊಂದರೆ ಕೊಡುತ್ತಿದ್ದರು. ನಿವಾತಕವಚರನ್ನು ಗೆದ್ದು ಬರಲು ಇಂದ್ರನು ರಥವನ್ನು, ಮಾತಲಿ ಸಾರಥಿಯನ್ನು ಕಳುಹಿಸಿಕೊಟ್ಟನು. ನಾನು ಗಾಂಡೀವ ಧನಸ್ಸನ್ನು ಹಿಡಿದು ರಾಕ್ಷಸರನ್ನು ಕೊಲ್ಲಲು ಹೋದೆನು. ಅನೇಕ ರೀತಿಯಿಂದ ಯುದ್ಧ ಮಾಡಿದ ಅವರು ಹೆದರಿ ತಮ್ಮ ನಗರವಾದ ಹಿರಣ್ಯಪುರಕ್ಕೆ ಓಡಿ ಹೋದರು. ಈ ನಿವಾತಕವಚರು ಬ್ರಹ್ಮನಿಂದ ವರ ಪಡೆದು ದೇವತೆಗಳಿಂದ ಸಾಯದಂತೆ ಇದ್ದವರು. ನಿವಾತಕವಚರ ಮೇಲೆ ಮಾತಲಿಯ ಸಲಹೆಯಂತೆ ವಜ್ರಾಸ್ತ್ರವನ್ನು ಪ್ರಯೋಗಿಸಿದೆನು. ಅವರ ನಗರದ ಮೇಲೆ ಆಕ್ರಮಣ ಮಾಡಿ ಆ ನಗರವನ್ನು ವಶಪಡಿಸಿಕೊಂಡೆನು.
ಪುಲೋಮ ಕಾಲಿಕಾ ಎಂಬಿಬ್ಬರು ಅಸುರಿಯರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ತಮ್ಮ ಮಕ್ಕಳಿಗಾಗಿ ಹಿರಣ್ಯಪುರವನ್ನು ರಚಿಸಿಕೊಂಡಿದ್ದರು. ದೇವತೆಗಳ ದ್ವೇಷಿಗಳೆಂದು ನಾನು ಅವರೊಂದಿಗೆ ಯುದ್ಧ ಮಾಡಿದೆನು. ದಾನವರು ಮಾಯೆಯ ಪ್ರಯೋಗ ಮಾಡಿದಾಗ ಅವರ ಕೈ ಮೇಲಾಯಿತು. ರಾಕ್ಷಸರ ಮರ್ಮವನ್ನು ತಿಳಿದುಕೊಳ್ಳಬೇಕೆಂದು ರಥವನ್ನು ಹಿಂತಿರುಗಿಸಿದಾಗ ಅವರು ಈ ಪಾಂಡವನು ಸೋತು ಹೋದನು ಎಂದು ಭಾವಿಸಿದರು. ಆ ಸಮಯದಲ್ಲಿ ಮಹಾದೇವನನ್ನು ಸ್ಮರಿಸಿ ರೌದ್ರಾಸ್ತ್ರವನ್ನು ನಾನು ಪ್ರಯೋಗಿಸಿದಾಗ ಆ ಅಸ್ತ್ರವು ಮೃಗಪಕ್ಷಿಗಳ ಸಹಿತ ಎಲ್ಲ ರಾಕ್ಷಸರನ್ನು ಸಂಹರಿಸಿತು. ಸಂಪೂರ್ಣ ಹಿರಣ್ಯಪುರವೇ ನಾಶವಾದಾಗ ದೇವರಾಜ ಇಂದ್ರನು ಸಂತಸಪಟ್ಟು ದೇವತೆಗಳಿಂದಲೂ ಅಸಾಧ್ಯವಾದ ಕಾರ್ಯ ಮಾಡಿದೆ ಎಂದು ಹೊಗಳಿದನು. ಅರ್ಜುನನ ಸಾಹಸದ ಕತೆ ಕೇಳಿ ಎಲ್ಲರಿಗೂ ಸಂತೋಷವಾಯಿತು. ಧರ್ಮರಾಜನು ಅಸ್ತ್ರಗಳ ಪ್ರಯೋಗವನ್ನು ನೋಡಲು ಸಾಧ್ಯವಿದೆಯೇ ಎಂದು ಕೇಳಿದಾಗ ಗುರಿಯಿಲ್ಲದೆ ಅಸ್ತ್ರ ಪ್ರಯೋಗ ಮಾಡಲು ಸಾಧ್ಯವಿಲ್ಲ, ಸಮಯ ಬಂದಾಗ ನೋಡಲು ಸಾಧ್ಯವಿದೆ ಎಂದು ಅರ್ಜುನನು ಹೇಳಿದನು. ಅರ್ಜುನನು ಪಾಂಡವರ ಎದುರಿಗೆ ತಾನು ಸಾಧಿಸಿದ್ದನ್ನು ವಿವರಿಸಿದನು. ಧರ್ಮರಾಜನು ಪ್ರೀತಿಯಿಂದ ಅರ್ಜುನನನ್ನು ಹರಸಿದನು. ಭೀಮನು ಆಗ ಅರಣ್ಯದಲ್ಲಿ ವರ್ಷಗಟ್ಟಲೆ ತಪಸ್ಸು ಮಾಡಿ ಪರಮೇಶ್ವರನನ್ನು ಒಲಿಸಿಕೊಂಡು ಪಾಶುಪತಾಸ್ತ್ರವನ್ನು ಪಡೆದೆ. ದೇವಲೋಕಕ್ಕೆ ಹೋಗಿ ಬಂದೆ, ರಾಕ್ಷಸರನ್ನು ಸಂಹರಿಸಿದೆ. ಆದರೆ ನನ್ನ ಭಕ್ತಿಯ ಮಹಿಮೆಯನ್ನು ನೋಡು, ಈಗಲೇ ಪರಮೇಶ್ವರನನ್ನು ಇಲ್ಲಿಗೆ ಬರುವಂತೆ ಮಾಡುತ್ತೇನೆ ಎಂದು ಹೇಳಿ ಸ್ನಾನ ಮಾಡಿ ಬಂದನು. ತನ್ನ ಗದೆಯನ್ನು ಹಿಡಿದು ತಿರುಗಿಸಿ ಆಕಾಶದಲ್ಲಿ ನೇರವಾಗಿ ಎಸೆದನು. ಎಲ್ಲರೂ ಕೇಳಿರಿ, ಈ ಗದೆಯು ತಿರುಗಿ ನನ್ನ ತಲೆಯ ಮೇಲೆ ಬೀಳುವಷ್ಟರಲ್ಲಿ ಪರಮೇಶ್ವರನು ನನಗೆ ಅನುಗ್ರಹ ನೀಡುತ್ತಾನೆ ಎಂದು ಹೇಳಿ ಪರಮೇಶ್ವರನನ್ನು ಅನನ್ಯ ಭಕ್ತಿಯಿಂದ ಧ್ಯಾನಿಸಿದನು. ದೇವದೇವ, ನಿನಗೆ ನನ್ನ ಮೇಲೆ ಕರುಣೆ ಇದ್ದರೆ ಈ ಕ್ಷಣ ಬಂದು ಗದೆಯಿಂದ ನನ್ನನ್ನು ರಕ್ಷಿಸು, ಅದೆಲ್ಲವಾದರೆ ಗದಾಘಾತದಿಂದ ನಾನು ಸಾಯುತ್ತೇನೆ ಎಂದು ಗದೆ ಕೆಳಗೆ ಬೀಳುವ ಸ್ಥಳದಲ್ಲಿ ನಿಂತುಕೊಂಡನು. ಭೀಮನ ಭಕ್ತಿಗೆ ಮೆಚ್ಚಿದ ಪರಶಿವನು ಆ ಕ್ಷಣ ಪ್ರಸನ್ನನಾಗಿ ಪ್ರತ್ಯಕ್ಷನಾಗಿ, ಭೀಮಸೇನ, ನಿನ್ನ ಭಕ್ತಿಯಲ್ಲಿ ಯಾವುದೇ ಕುಂದಿಲ್ಲ, ಏನು ಬೇಕೋ ಕೇಳು ಎಂದು ಹೇಳಿದನು. ಪಾಂಡವರೆಲ್ಲರೂ ಪರಶಿವನಿಗೆ ಸಾಷ್ಟಾಂಗ ನಮನ ಸಲ್ಲಿಸಿದರು. ಭೀಮಸೇನನು, ದೇವದೇವ, ನನಗೆ ಅವಶ್ಯವಾದಾಗ ಕಾಲಭೈರವನ ರೂಪವನ್ನು ಶಕ್ತಿಯನ್ನು ದಯಪಾಲಿಸು ಎಂದು ಕೇಳಿದನು. ಪರಶಿವನು ಹಾಗೇ ಆಗಲಿ ಎಂದು ಹರಸಿದನು. ಧರ್ಮರಾಜನು ಭೀಮನ ಭಕ್ತಿಯನ್ನು ಕೊಂಡಾಡಿದನು. ಎಲ್ಲರಿಗೂ ಅವರು ಇದ್ದಲ್ಲಿಯೇ ಪರಮೇಶ್ವರನ ದರ್ಶನ ಮಾಡಿಸಿದೆ ಎಂದು ಹೊಗಳಿದನು. ಇದನ್ನು ಭೀಮಭಕ್ತಿ ಎಂದೇ ಕರೆಯಲಾಗಿದೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.